ನಿನ್ನೆಯಿಂದನೂ ಹೇಳ್ತಿರೋದು ಏನಂತಂದರೆ, ನನಗೆ ಗೊತ್ತಿರುವಂತೆ, ನಮಗೆ ಅನುಭವ ಇರೋಂತೆ IT ರೈಡ್ ಅನ್ನೋದೇನಿದೆಯಲ್ಲ, ರೆವಿನ್ಯೂ ರೈಡ್ ಏನೇನು ಬರುತ್ತಲ್ಲ, ಅದನ್ನು 200 ಕೋಟಿ ಜಪ್ತಿ ಮಾಡಿದ್ವಿ ಅಂತ ಕೆಲವು ರೈಡ್ಗಳು ಮುಗಿಯುತ್ತೆ. 50 ಕೋಟಿ ಜಪ್ತಿ. ಯಾಕೆ ರೆವಿನ್ಯೂ ಬಂತಲ್ಲ ಸರ್ಕಾರಕ್ಕೆ. ಈ ಸರ್ಕಾರ ಏನು ಮಾಡ್ತಾ ಇದೆ? ನಿತ್ಯಾನಂದ ರೆವಿನ್ಯೂ ಕೊಟ್ಟರೆ ತಗೊಬಿಡ್ತಾರೆ ಈ ಸರ್ಕಾರ. ಅವನು ಮೋಸ ಮಾಡಿದಾನ, ಕೊಲೆ ಮಾಡಿದ, ಇನ್ನೊಂದು ಮಾಡಿದಾನ, ಮಾಡಲಿ ಬಿಡಿ, ಆಯಿತು ಒಂದಿಷ್ಟು ಕೋಟಿ ರೆವಿನ್ಯೂ ಬಂದಿದ್ದಾನೆ, ಸರಿ ಇವನ್ನ ಇದಕ್ಕೆ ಹಾಕಿ ಅಂತ ಮನೆ ಕಳಿಸ್ತಾರೆ ಅವ್ರನ್ನ. DK ಶಿವಕುಮಾರ್ ಅವ್ರಿಗೇನು ತಂತ್ರ ಮಾಡಿದ್ರೆ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ? ಅವರು ಒಂದು ಮಜಲ್ ಪವರ್ ಇರೋರು, ಮಸ್ತಿಷ್ಕದ ಪವರು, ನಾಳೆ ಮುಖ್ಯಮಂತ್ರಿ ಆಗುವಂಥ ಕ್ಯಾಟಗರಿಲಿರೋರು. ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ, BJPಗೆ ಥ್ರೆಟ್ಟಾಗಿ ಬೆಳೆದು ನಿಂತ್ಕೋತಾರೆ, ಹೆಮ್ಮರವಾಗಿ ಬೆಳೀತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ತೊಗೊಂಡೋದ್ರು ತಿಹಾರ್ ಜೈಲಿಗೆ. ಎಷ್ಟು ಬಿಸ್ನೆಸ್ ಮ್ಯಾನ್ಗಳಿಗೆ DK ಶಿವಕುಮಾರ್ಗಿಂತ 100 ಪಟ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋನಲ್ಲ, ಯಾಕೆ ಏನು ಮಾಡಿಲ್ಲ? ರೆವಿನ್ಯೂ ತೊಗೊಂಡು ಕಳಿಸ್ತಾರೆ. ಸೊ IT ರೈಡ್ ಅನ್ನೋದು ಹೆಂಗಿದೆ ಅಂತಂದರೆ, ಈ ಥರದ್ದು ಮಲ್ಟಿ ಸೆಕ್ಟರ್ಗಳಲ್ಲಿ, ಸ್ಕೂಲಿಂಗ್ ಇರ್ಬೋದು, ಕಾರ್ಪೊರೇಟ್ ಸೆಕ್ಟರ್ಗಳಿರ್ಬೋದು, IT BT ಬಿಸ್ನೆಸ್ ಇರ್ಬೋದು, ಈ ಗ್ರಾನೈಟ್ಸ್ ಇರ್ಬೋದು, ಈ ಥರ ನೂರಾರು ಇಲಾಖೆಗಳಲ್ಲಿ ಕೆಲಸ ಮಾಡುವ ಪ್ಯಾಷನೇಟ್ ಬಿಸ್ನೆಸ್ ಮ್ಯಾನ್ಗಳಿಗೆ, ಪ್ರೊಫೆಷನಲ್ ಬಿಸ್ನೆಸ್ನವ್ರಿಗೆಲ್ಲ ಏನಂತಂದರೆ, ಹಾಲು ತೊಗೊಂಡಂಗೆ ಬೆಳಗ್ಗೆ ಪೇಪರ್ ತೊಗೊಂಡಷ್ಟು ಸಹಜವಾದಂಥ ವಿಚಾರದ ಲೆಕ್ಕ ಕಟ್ಟಬೇಕು. ಗೋಡೆ ಮೇಲೆ ಬರೆದಿರ್ತೀವಲ್ಲ, 30 ದಿನದಲ್ಲಿ 26 ದಿನ ಹಾಲು ಬಂದಿದೆ ಅಂತ, ಅಷ್ಟೇ. ಅದು ಬಿಲ್ ಕಟ್ಟಿದಾರಾ ಇಲ್ಲ ಅನ್ನೋದನ್ನು ಅದಕ್ಕೊಂದು ಅವ್ರದ್ದೇ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, IT ರಿಟರ್ನ್ ಮಾಡಿರ್ತಾರೆ, ಲಾಯರ್ಗಳಿರ್ತಾರೆ, ನೋಡ್ಕೋತಾರೆ. ಅದಕ್ಕೆ ನಾನು ನಿನ್ನೆಯಿಂದ ಗಟ್ಟಿಯಾಗಿ ಒತ್ತಿ ಹೇಳ್ತಾ ಇದ್ದೀನಿ, ಇದು ನನಗೆ ಡೆಲ್ಲಿಯಿಂದ ಕಾಣಿಸ್ತಾ ಇದೆ. ಇದು ನನಗೆ ಅಲ್ಲಿ ಕೂತಿದ್ದಾನೆ ಬೇಟೆಗಾರ, ಅವನು ಸೆಲೆಕ್ಟ್ ಮಾಡಿ ಕೊಲ್ತಾ ಇದ್ದಾನೆ. ತನ್ನ ಜೊತೆ ಇರೋರನ್ನ ಆತ ಮುಟ್ತಾ ಇಲ್ಲ, ಕಾಂಗ್ರೆಸ್ ಜೊತೆ ಇರೋರನ್ನ, ಬೇರೆ ಜೊತೆ ಇರೋರನ್ನ ಕೊಲ್ತಾ ಇದ್ದಾನೆ ಅನ್ನೋದು ನನ್ನ ವಾದ. ಓಕೆ ಸರ್, ನಮ್ಮ ಒಂದು ವಿಡಿಯೋದಲ್ಲಿ ದೊಡ್ಡಬಳ್ಳಾಪುರದ ರೆಸಾರ್ಟು, ನಟಿಯರ ಬಗ್ಗೆ ಕೂಡ ಒಂದು ಝಲಕ್ ಕೊಟ್ಟಿದ್ರಿ. ಏನು ಸರ್ ಅದು? 2015-16ರಲ್ಲಿ ಇವರು ನನಗೆ ಪರಿಚಯ ಆದ ಹೊಸ್ತು. ಒಂದಿನ ಕಾಲ್ ಮಾಡಿ ಏನು ಹೇಳ್ತಾರೆ ಅಂದರೆ, ಬ್ರದರ್ ನಾನು ಈ ಥರ ಒಂದು ಮಿಡ್ ನೈಟ್ ಸೆಷನ್ ಫೋಟೋಸ್ ಅಂತ ಕರೀತಾರೆ ಅದನ್ನು. ಹಾಗಂದ್ರೆ ಎಲ್ರಿಗೂ ಅರ್ಥ ಆಗುತ್ತೆ, ಅದೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಕರೆದಿದ್ದೆ ನಾನು ಯಾರನ್ನೋ, ಅದೇ ಸಿನಿಮಾ ಮಾಡೋಕ್ಕೆ ಹೊರಟಿದ್ವಲ್ಲ, ಆಗ ಅಲ್ಲಿ ಯಾರೋ ಮ್ಯಾನೇಜರ್ಸ್ಗಳು ಅಲ್ಲಿನ ನಟಿಯರನ್ನೆಲ್ಲ ಕರೆಸಿದ್ರು. ಅವರು ಬಂದರು, ಎಲ್ಲ ಪಾರ್ಟಿ ಅಟೆಂಡ್ ಮಾಡಿದ್ರು, ವಸಂತ ಕಾಲ ಕಳೆದು ವೈಶಾಖದ ದಿನಕ್ಕೆ ಹೊರಟೋದ್ರು. ಹೋದವರು ಈಗ ಒಂದು ಸ್ವಲ್ಪ ಅವ್ರದ್ದು ಮಾತುಕತೆ, ವರ್ತನೆಗಳೆಲ್ಲ ಬೇರೆ ಬೇರೆ ಥರ ಇದೆ. ನನಗೆ ಮೆಸೇಜ್ ಮಾಡೋದು ಬೇರೆ ಥರ ಇದೆ. ಒಂದು ಸ್ವಲ್ಪ ಡಿಮ್ಯಾಂಡಿಂಗ್ ಮಾಡೋದು, ಇಟ್ಸ್ ಎ ಪ್ಯೂರ್ಲಿ ಹನಿ ಟ್ರ್ಯಾಪ್. ಈಗ ಆ ಕಾಲಕ್ಕೆ ಅಷ್ಟದು ಅನ್ನಿಸ್ತಿರಲಿಲ್ಲ ಅಂದಿದ್ದಾಗ ಚರ್ಚೆ ಮಾಡಿದಾಗ ನಾನು ನೇರವಾಗಿ ಹೇಳಿದೆ, ಸರ್ ನಿಮ್ಗೇನಾದ್ರು ಭಾವನಾತ್ಮಕವಾಗಿ ಸಂಬಂಧ ಇದೆ ಅಥವಾ ನೀವೇನಾದ್ರು ಅಶ್ಯೂರೆನ್ಸ್ ಮಾಡಿದ್ದೀರಾ ಅವ್ರಿಗೆ, ಆ ಥರದ್ದು ಏನಾರು ಇದ್ದರೆ ಫುಲ್ಫಿಲ್ ಮಾಡಿ. ಏನಿಲ್ಲ, ಬಂದರು ಅವ್ರು ಯಾಕೋ ಮೈ ಮೇಲೆ ಬೀಳೋ ಥರ ಇದ್ದಾರೆ ಅಂತಾಗ, ನಿಮಗೆ ಗೊತ್ತಲ್ಲ ಸರ್, ನಿಮ್ಮ ಶೈಲಿಯಲ್ಲಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತಂದಾಗ ಅವರು ಈಸಿಲಿ ಹ್ಯಾಂಡಲ್ಡ್ ಅವೇ. ಆ ಥರದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ, ಈ ದುಬೈ ತನಕ ಕಮ್ಯುನಿಕೇಷನ್ದವ್ರಿಗೆ, ಅಂತಾರಾಷ್ಟ್ರೀಯ ಪ್ರೊಪಗಾಂಡಗಳಿರೋರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಈ ಥರದ್ದು ಸಿನಿಮಾ ಹೆಸರಲ್ಲಿ, ಕೇವಲ ಸಿನಿಮಾ ಅಂತಲ್ಲ, ಸಿನಿಮಾ, ಮಾಡಲಿಂಗು, ಪೊಲಿಟಿಕಲ್ ಆಸ್ಪಿರೇಷನ್ನು, ಬಿಸ್ನೆಸ್ ಆಸ್ಪಿರೇಷನ್ ಇರೋ ಎಲ್ಲ ಲಿಂಗಗಳು ಹತ್ರ ಬರ್ತವೆ.